ಮೈಸೂರು ಮುಡಾದಲ್ಲಿ ಸ್ಥಿರಾಸ್ತಿ ಜಪ್ತಿಯ ಭಾಗ 2 ಶುರು ಆಗಿದೆ. 142 ಸೈಟ್ಗಳು ಆಯಿತು. ಈಗ 631 ಸೈಟ್ಗಳ ಸರದಿ. 631 ಮುಡಾ ನಿವೇಶನಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ ಇಡಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆಯಲಾಗಿದೆ. ಇಡಿ ಈ ಒಂದು ಪತ್ರವನ್ನು ಬರೆದಿದೆ. ಅಕ್ರಮ ಹಣ ವರ್ಗಾವಣೆಯ ಹಿನ್ನೆಲೆಯಲ್ಲಿ ನಿವೇಶನಗಳ ವಿವರವನ್ನು ಕೇಳ್ತಾ ಇದೆ ಇಡಿ. ಸೈಟ್ಗಳ ನಂಬರು, ಏರಿಯಾ ಎಲ್ಲದರ ವಿವರವನ್ನು ನೀಡಬೇಕು ಅನ್ನುವಂಥ ಸೂಚನೆಯನ್ನು ಇದೀಗ ನೀಡಲಾಗಿದೆ. ಮೈಸೂರು ಮುಡಾದಲ್ಲಿ ಸ್ಥಿರಾಸ್ತಿ ಜಪ್ತಿಯ ಭಾಗ 2 ಶುರು ಆಗ್ತಾ ಇದೆ. 142 ಸೈಟ್ಗಳಾಯಿತು. ಈಗ 631 ಸೈಟ್ಗಳ ಸರದಿ ಶುರು ಆಗ್ತಾ ಇರೋದು. 631 ಮುಡಾ ನಿವೇಶನಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಇಡಿ ಇದೀಗ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಬರೆಯಲಾಗಿದೆ. ಅಕ್ರಮ ಹಣ ವರ್ಗಾವಣೆಯ ಹಿನ್ನೆಲೆಯಲ್ಲಿ ನಿವೇಶನಗಳ ವಿವರವನ್ನು ನೀಡಬೇಕು ಅಂತ ಇಡಿ ಕೇಳ್ತಾ ಇದೆ. ಸೈಟ್ಗಳ ನಂಬರು, ಏರಿಯಾ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ವಿವರವನ್ನು ಕೊಡಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ. ಸೂಚನೆಯನ್ನು ಈ ಮುಖಾಂತರವಾಗಿ ನೀಡಲಾಗಿದೆ. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. 631 ಸೈಟುಗಳ ಮಾಹಿತಿಯನ್ನು ಕೇಳಿ ಇಡಿ ಬರೆದಿರುವಂಥ ಪತ್ರವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ತನಿಖೆ ನಡೀತಾ ಇದ್ದ ಹಾಗೆಯೇ ಒಂದೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ಇದೀಗ ಇನ್ನೊಂದು ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. 631 ಸೈಟ್ಗಳ ನಿವೇಶನಗಳ ಬಗ್ಗೆ ಮಾಹಿತಿಯನ್ನು ಕೇಳಿದೆ ಇಡಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಪತ್ರವನ್ನು ಬರೆಯಲಾಗಿದೆ. ಕಂಪ್ಲೀಟ್ ಆದಂಥ ಡೀಟೇಲ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆಯಲಾಗಿದೆ.